ಆಗ್ಬೋದು. ನಾನೀಗ ಆಲ್ರೆಡಿ ಸ್ಪಷ್ಟಪಡಿಸಿದ್ದೇನೆ. ನಾನೊಬ್ಬ ಭಾರತೀಯ, ನಾನೊಬ್ಬ ಕನ್ನಡಿಗರ ಪರವಾಗಿ, ಕನ್ನಡಿಗರಿಗೆ ಧ್ವನಿಯಾಗಿ, ಕನ್ನಡದ ಪರವಾಗಿ ಏನು ಸಮಸ್ಯೆಗಳಿದೆ ಆ ಧ್ವನಿಗೆ ಕರ್ನಾಟಕದ ಜನ ತಕ್ಕ ಉತ್ತರವನ್ನ ಇವತ್ತು ಕೊಡ್ತಾರೆ ಅಂತ. ವಿಶೇಷವಾಗಿ ಕನ್ನಡದ ಶಾಲು ಮತ್ತೆ ಕನ್ನಡಿಗರ ಧ್ವನಿಯಾಗಿದ್ದೇನಲ್ಲ, ಕನ್ನಡಿಗರ ಧ್ವನಿಯಾಗಿದ್ದೇನೆ ನಾನು. ಎಲ್ಲ ಜಾತಿ, ಎಲ್ಲ ಧರ್ಮಗಳನ್ನ ಒಳಗೊಂಡ ಭಾರತೀಯನ. ಸರ್, ನಿಮ್ಮನ್ನ ಸೋಲಿಸಬೇಕು ಅಂತ ಎಲ್ಲಾ ವಿರೋಧಿಗಳು ಕೂಡ ಒಟ್ಟಾಗಿದ್ದಾರೆ ಸರ್. ಆಲ್ರೆಡಿ ಹೇಳಿದ್ದೀನಲ್ಲ, ಒಟ್ಟಾಗಿದ್ದಾರೆ ಅಂದ್ರೆ ಯಾವ ಅರ್ಥದಲ್ಲಿ ಒಟ್ಟಾಗಿದ್ದಾರೆ? ನಿಮ್ಮ ಸೋಲಿಸಬೇಕು ಅನ್ನೋದಕ್ಕೆ ನನ್ನನ್ನ ನೈತಿಕವಾಗ ಅಥವಾ ಏನು ಕೆಲಸ ಮಾಡಿದ್ದೀವಿ ಅಂತನಾ, ಅಥವಾ ಯಾರು ಕುಮಾರಸ್ವಾಮಿಯನ್ನು ಸರ್ಕಾರವನ್ನ ತೆಗೆದ್ರು ಅವ್ರಿಗೆ ಬೆಂಬಲನಾ, ಯಾರು ಯಡಿಯೂರಪ್ಪನ ಸರ್ಕಾರ ತೆಗೆದ್ರು ಅವ್ರಿಗೆ ಬೆಂಬಲನಾ, ಯಾರು ಕಾಂಗ್ರೆಸ್ ಸರ್ಕಾರವನ್ನ ತೆಗೆದು ಅಧಿಕಾರಕ್ಕೋಸ್ಕರ ನಾಟಕ ಆಡ್ತಾ ಇದ್ದಾರೋ ಅದಕ್ಕೋಸ್ಕರನ ಹೇಳ್ಬೇಕಲ್ಲ. ನೀವು ಅವ್ರನ್ನ ಕೇಳಬೇಕು. ಸೇಡಿನ ರಾಜಕಾರಣ 85ರಿಂದ ಪ್ರಾರಂಭ ಆಗಿದೆಯಲ್ಲ, 85ರಿಂದ ಈ ಜಿಲ್ಲೆ ಏನೆಲ್ಲ ಕೊಡುಗೆಗಳನ್ನ ಈ ಒಂದು ಪಕ್ಷಕ್ಕೆ ಕೊಟ್ಟಿದೆ, ಒಂದು ಕುಟುಂಬಕ್ಕೆ ಕೊಟ್ಟಿದೆ ಅಂತಕ್ಕಂಥದ್ದು ನಿಮಗೂ ಕೂಡ ಗೊತ್ತಿದೆ. ಯಾವ್ಯಾವ ಸಂದರ್ಭದಲ್ಲಿ, ಯಾವ್ಯಾವ ಚುನಾವಣೆಗಳಲ್ಲಿ ಏನೇನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಎಲ್ಲ ಮಾಧ್ಯಮಗಳಲ್ಲಿ ವಿನಂತಿ ಮಾಡ್ತೇನೆ. ದಯವಿಟ್ಟು ಈ ರಾಜ್ಯದ ಜನರಿಗೆ ಒಂದ್ಸಾರಿ ಹಳೆ ಕಡತಗಳನ್ನ ತೆಗೆದು ರಿಪ್ಲೈ ಮಾಡಿ ಈ ರಾಜ್ಯದ ಜನರಿಗೆ ತೋರಿಸಬೇಕು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ್ದು ಕರ್ಮಭೂಮಿ ಯಾರ್ಯಾರಿಗೆ ಆಗ್ತದೆ ಅಂತ. ದೇವೇಗೌಡರು ಮತ್ತೆ ಡಿ ಕೆ ಶಿವಕುಮಾರ್ ಕುಟುಂಬದ ನಡುವೆ ಮತ್ತೊಂದು ನನಗೆ ಗೊತ್ತಿಲ್ಲ, ಅದು ಅವರು ತೀರ್ಮಾನ ಮಾಡ್ತಾ ಇದ್ದಾರೆ. ನಾವೇನು ಅವ್ರ ಹತ್ರ ಜಗಳಕ್ಕೆ ಹೋಗಿಲ್ಲ. ಅವ್ರು ಬರ್ಬೋದು, ಬರ್ದಿದಾರಲ್ಲ ಈಗ ಆಲ್ರೆಡಿ ಚುನಾವಣಾ ಆಯೋಗಕ್ಕೆ. ಅದರ ಸಂಕೇತ ಏನು ಅಂತ ಅಂದ್ರೆ, ಇದು ನಿಂತಿಲ್ಲ. ಇನ್ಕಮ್ ಟ್ಯಾಕ್ಸ್, ಇಡಿ, ಸಿಬಿಐ ಇದು ನಿಂತಿಲ್ಲ. ಆ ಹೋರಾಟವನ್ನ ಈ ಕ್ಷೇತ್ರದ ಮುಖಾಂತರ ರಾಜ್ಯಕ್ಕೆ, ದೇಶಕ್ಕೆ ತಿಳಿಸುವಂತ ಕೆಲಸ ಈ ಜನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ತಮ್ಮ ಮೇಕೆದಾಟು ವಿಚಾರದ ಹೋರಾಟ ಹೇಗಿರುತ್ತದೆ? ಯಾಕಂದ್ರೆ ಆ ಒಂದು ವಿಚಾರವನ್ನು ಕೂಡ ಮುಂದಿಟ್ಕೊಂಡು ತಾವು ಪಾದಯಾತ್ರೆ ಮಾಡಿದ್ರೆ ಏನೂ ಮಾಡಲಿಲ್ಲ ಅಂತ ಟೀಕೆಗಳನ್ನ ಮಾಡ್ತಾರೆ. ಟೀಕೆ ಮಾಡೋರಿಗೆ ಕೈ ಬಲಪಡಿಸಬೇಕಾಗಿತ್ತು, ಜೋಡಿಸಬೇಕಾಗಿತ್ತು ನಮ್ಮ ಮೇಕೆದಾಟು ಹೋರಾಟಕ್ಕೆ. ಇವತ್ತಿನ ನೀರಿನ ಹಾಹಾಕಾರ ನಿಮಗೆ ಗೊತ್ತಿದೆಯಲ್ಲ. ಇವತ್ತು ಬಿಜೆಪಿ ಜೊತೆ ಕೈ ಜೋಡಿಸುವಂತ ಸಂದರ್ಭ, ಬಿಜೆಪಿ ಸರ್ಕಾರ, ಬಿಜೆಪಿ ಅಭ್ಯರ್ಥಿಗಳನ್ನ ಹಾಕಿರುವಂತವ್ರು. ನೀವು ಕೇಳಬೇಕು, ಮೇಕೆದಾಟು ಯೋಜನೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೀವಲ್ಲ, ಪ್ರಸ್ತಾವನೆ ಸಲ್ಲಿಸಿರೋದನ್ನ ಯಾಕೆ ಅನುಮೋದನೆ ಕೊಟ್ಟಿಲ್ಲ? ಏನ್ ತಕರಾರಿದೆ? ಸುಪ್ರೀಂ ಕೋರ್ಟ್ ನ್ಯಾಯಾಧಿಕರಣದಲ್ಲಿ ಆದೇಶವನ್ನ ಕೊಟ್ಟಿದ್ದಾರೆ. ಅವ್ರಿಗೆ ತಮಿಳುನಾಡಿಗೆ ಏನು ಹಕ್ಕು ಇದೆ, ನೀರಿನ ಹಕ್ಕಿದೆ, ಅದನ್ನ ಕೊಟ್ಟು ಉಳಿದದ್ದನ್ನ ನೀವೇನ್ ಬೇಕಾದ್ರೂ ಮಾಡಿ ಅಂತ ಹೇಳಿದೆ. ಇವತ್ತು ಎಲ್ಲವೂ ಕೂಡ ಕೇಂದ್ರ ಸರ್ಕಾರದಲ್ಲಿದೆ, ಪರಿಸರ ಇಲಾಖೆಯಲ್ಲಿದೆ. ನಾವು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಮೇಕೆದಾಟು ಯೋಜನೆ ಮಾಡಲಿಕ್ಕೆ ಕಂಕಣಬದ್ಧರಾಗಿದ್ದಾರೆ. ನಾವು ಅವಕಾಶ ಏನು ಅನುಮತಿ ಕೊಟ್ಟಿದ ತಕ್ಷಣ ನಾವು ಅದನ್ನ ಕಾಮಗಾರಿಯನ್ನ ಚಾಲನೆ ಮಾಡ್ತೇವೆ. ಅದಕ್ಕೆ ಯಾವುದೇ ಅಡೆತಡೆಯನ್ನ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಏನೇ ಆದರೂ ಕೂಡ ನಾವು ನಿಗದಿತ ಅವಧಿಯೊಳಗಡೆ ಆ ಯೋಜನೆಯನ್ನ ಪೂರ್ಣಗೊಳಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಹೋರಾಟ ಮಾಡಿದ್ದೇವೆ. ನಮ್ಮ ನೀರು